ಮೊದಲ ಬಾರಿಗೆ ಚಾಮರಾಜನಗರದಲ್ಲಿ ಕಾಗದ ರಹಿತ ನೋಂದಣಿ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಆದರೆ ತಾಂತ್ರಿಕ ಸಮಸ್ಯೆಯಿಂದ ಜನರ ಕೆಲಸ ಕಾರ್ಯ ಬಿಟ್ಟು ದಿನಯಿಡೀ ಕಚೇರಿಗಳ ಮುಂದೆ ಕಾಯುವಂತಾಗಿದೆ. ಕಾವೇರಿ 2.0 ಪೋರ್ಟಲ್ ಸರ್ವರ್ ಡೌನ್. ತಾಂತ್ರಿಕ ದೋಷ, ದಿನಗಟ್ಟಲೆ ತಾಪತ್ರಯ. ಚಾಮರಾಜನಗರದಲ್ಲಿ ಕಾಗದ ರಹಿತ ನೋಂದಣಿಗೆ ಸರ್ಕಾರ ಮುಂದಾಗಿದೆ. ಹೀಗಾಗಿ ಜಿಲ್ಲೆಯ 6 ನೋಂದಣಿ ಕಚೇರಿಗಳಲ್ಲಿ ಏಪ್ರಿಲ್ 30ರಿಂದ ಕಾಗದ ರಹಿತ ನೋಂದಣಿ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಆದರೆ ರಾಜ್ಯದಲ್ಲಿ ಜಾರಿಗೊಳಿಸಿರುವಂತಹ ಆಧಾರ್ ಆಧಾರಿತ ಇ-ಸೈನ್ ಮತ್ತು ಡಿಜಿಟಲ್ ಸಹಿ ಸಾರ್ವಜನಿಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಜಿಲ್ಲೆಯಲ್ಲಿ ಆಸ್ತಿ ಮಾರಾಟ, ಖರೀದಿ ನೋಂದಣಿ, ಸೇಲ್ ಡೀಡ್, ಮಾರ್ಟೇಜ್ ಸೇರಿದಂತೆ ಪ್ರಮುಖ ನೋಂದಣಿ ಪ್ರಕ್ರಿಯೆಗಳಿಗೆ ಕಾವೇರಿ 2.0 ಪೋರ್ಟಲ್ ಬಳಸಲಾಗುತ್ತಿದೆ. ಆದರೆ ಇದರಿಂದ ಜನರು ದಿನಗಟ್ಟಲೆ ಕಾದು ಕೂರುವಂತಾಗಿದೆ. ಕಾವೇರಿ 2.0 ಪೋರ್ಟಲ್ ಸರ್ವರ್ ಪದೇ ಪದೇ ಕೈಕೊಡುತ್ತಿದೆ. ಇದರಿಂದ ಈ ಮೊದಲು ಕೇವಲ 1 ಗಂಟೆಯಲ್ಲಿ ಮುಗಿಯುತ್ತಿದ್ದ ನೋಂದಣಿ ಕೆಲಸಕ್ಕೆ 3-4 ಗಂಟೆಗಳು ಕಾದು ಕೂರಬೇಕು. ಇನ್ನು ಕೆಲವೊಮ್ಮೆ 3-4 ದಿನ ಕಾಯುವಂತಾಗಿದೆ. ಕಾರಣ ನೋಂದಣಿ ಶುಲ್ಕ ಪಾವತಿಸೋಕೆ, ದಾಖಲೆಗಳನ್ನು ಅಪ್ಲೋಡ್ ಮಾಡೋಕೆ ಸಕಾಲಕ್ಕೆ OTP ಬರೋದೇ ಇಲ್ಲ. ಅಲ್ಲದೆ ಬಯೋಮೆಟ್ರಿಕ್ ಸರಿಯಾಗಿ ಮ್ಯಾಚ್ ಆಗದೆ ವೃದ್ಧರು, ಮಹಿಳೆಯರು ಹಾಗೂ ಖರೀದಿದಾರರು, ಮಾರಾಟಗಾರರು ಕೆಲಸ ಬಿಟ್ಟು ಇಡೀ ದಿನ ಕಚೇರಿಯಲ್ಲೇ ಕೂರುವಂತಾಗಿದೆ ಅಂತ ಆಕ್ರೋಶವೂ ಕೇಳಿ ಬಂದಿದೆ. ಫಸ್ಟ್ ಕಾವೇರಿ ಲಾಗಿನ್ ಆಗಬೇಕು ಅಂತಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಅಲ್ಲಿ OTP ಬರ್ತಾ ಇಲ್ಲ. ಅದು ತುಂಬ ದಿನ ಆದಮೇಲೆ ನಾವು ಇಲ್ಲಿಗೆ ಬರ್ತೀವಿ. ಸಬ್ಮಿಟ್ ಆದಮೇಲೆ ಇವ್ರು ಪೇಮೆಂಟ್ಗೆ ಹಾಕೋಕ್ಕೆ ಅಲ್ಲಿ ಸಾಫ್ಟ್ವೇರ್ ಇಲ್ಲ, ಸರ್ವರ್ ಡೌನ್ ಆಗಿದೆ. ಮತ್ತು ಅವ್ರು ಪೇಮೆಂಟ್ಗೆ ಹಾಕಿದ್ಮೇಲೆ ನಾವು ಪೇಮೆಂಟ್ ಮಾಡೋದಕ್ಕೆ ಹೋದರೆ, ಸ್ಕ್ಯಾನ್ ಮಾಡೋದಕ್ಕೆ ಹೋದರೆ ಮೊಬೈಲಲ್ಲಿ ದುಡ್ಡು ತಗೊಳ್ಳಲ್ಲ. ಆ ಸ್ಕ್ಯಾನ್ ಮಾಡಾದಮೇಲೆ ಮತ್ತೆ ಪಾರ್ಟಿಗಳಿಗೆ OTP ಕೊಡಬೇಕು. ಅಲ್ಲಿ OTP ಬರ್ತಾ ಇಲ್ಲ. ಒಂದು ದಿನಕ್ಕೆ 1 ಗಂಟೆಗೆ ಆಯ್ತಿದ್ದಂಥ ರಿಜಿಸ್ಟ್ರೇಷನ್ ಇವತ್ತು 3 ದಿನ 4 ದಿನ ಕಾಯಬೇಕಾಗಿದೆ. ವಿಭಾಗ ಪತ್ರ ಮಾಡೋರಿಗೆ ಒಂದು RTCಲಿ 10 ಜನ 15 ಜನ ಇದ್ದಾಗ, ಅಥವಾ ಕ್ರಯದಾರರು ಅಥವಾ ಸೆಲ್ಲರು ತುಂಬ ಜನ ಇದ್ದಾಗ, ಎಂಟ್ರಿ 10 ಜನ ಇದ್ದಾಗ ಒಬ್ಬೊಬ್ಬರಿಗೆ ಮಿನಿಮಮ್ಮು ತಂಬು ಇಂಪ್ರೆಷನ್ ಆಗಲಿ, ಅದರ್ ಅಥೆಂಟಿಕೇಷನ್ ಆಗಲಿ ಸುಮಾರು 6 ರಿಂದ 7 ನಿಮಿಷ ತಗೊಳುತ್ತೆ ಸರ್. ಸಾಮಾನ್ಯವಾಗಿ 15 ಜನ 20 ಜನ ಒಂದು RTCಲಿ ಇದ್ದಾಗ ಸರ್ ಅದು 2 ಗಂಟೆ 3 ಗಂಟೆ ಆಗುತ್ತೆ ಸರ್. ಆಗ ಯಾವ್ದು ಬೇರೆಯವ್ರು ಯಾರ್ದು ಕೂಡ ಕೆಲಸ ಆಗಲ್ಲ. ಸ್ಕಿಲ್ಡು ಯಾರೂ ಇಲ್ಲ ಸರ್. ಸ್ಟಾಫು ತುಂಬ ಚೆನ್ನಾಗಿ ತಿಳ್ಕೊಂಡ್ರು ಇಲ್ಲ ಸರ್. ಏನೇ ಪ್ರಾಬ್ಲಮ್ ಅಂದ್ರೆ ಅವರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಥವಾ ಬೇರೆ ಯಾರಿಗೋ ಮಾಡಬೇಕು ಸರ್. ಅವರು ಫೋನ್ ತೆಗೆಯೋದಿಲ್ಲ ಇವ್ರದ್ದು. ಹಾಗಾಗಿ ಏನಾಯ್ತು, ಸಾಕಾದಷ್ಟು ಇನ್ ಟೈಮ್ ರಿಜಿಸ್ಟ್ರೇಷನ್ ಆಗಲ್ಲ ಸರ್. ಎಷ್ಟೆಲ್ಲ ತಾಂತ್ರಿಕ ಅಡಚಣೆಗಳಿಗಾಗಿ ಸಾರ್ವಜನಿಕರು ಕಿಡಿಕಾರ್ತಾ ಇದ್ರೂ ನೋಂದಣಿ ಅಧಿಕಾರಿಗಳು ಮಾತ್ರ ಸಮರ್ಥನೆ ನೀಡಿದ್ದಾರೆ. ಈ ಹೊಸ ವ್ಯವಸ್ಥೆ ಯಶಸ್ವಿಯಾಗಿ ನಡೀತಿದೆ. ಈ ಹಿಂದಿನ ನೋಂದಣಿ ಅಂಕಿಅಂಶಗಳಿಗೂ ಇಂದಿನ ಅಂಕಿಅಂಶಗಳಿಗೂ ಯಾವುದೇ ವ್ಯತ್ಯಾಸವಾಗಿಲ್ಲ. ಎಲ್ಲವೂ ಸುಸೂತ್ರವಾಗಿ ನಡೀತಿದೆ ಅಂತ ಜಾರ್ಕೊಳ್ತಿದ್ದಾರೆ. ಪೇಪರ್ಲೆಸ್ಸು ಸೋಫಾರ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಒಂದು ಕಳೆದ 2 ದಿವಸದಿಂದ ಸ್ವಲ್ಪ ಅಪ್ಲಿಕೇಶನ್ ಎಲ್ಲ ಡೌನ್ ಇತ್ತು. ಸೊ ಅದನ್ನು ಅಲ್ಲಲ್ಲಿಗೆ ಮತ್ತೆ ಸರಿ ಮಾಡಿಕೊಂಡು ಮತ್ತೆ ಪೇಪರ್ಲೆಸ್ಸು ಮತ್ತು ಸ್ಟೇಟ್ ವೈಡ್ ಇಶ್ಯೂ 2 ಕ್ಲಬ್ ಆಗಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಜನರಿಗೆ. ಸೊ ಈವನ್ ನಮ್ಮ ಸಕಾಲದಲ್ಲಿ ಕೂಡ ಅಲ್ಲಲ್ಲೇ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಸಾಧ್ಯವಾದಷ್ಟು ನಾವೆಲ್ಲ ಪೇಪರ್ಲೆಸ್ಸು ಸ್ವಲ್ಪ ಹೊಸ ವ್ಯವಸ್ಥೆ ಆದರೂ ಕೂಡ ಅದನ್ನೆಲ್ಲ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಸಂಪೂರ್ಣ ಕ್ರಮ ವಹಿಸ್ತಾ ಇದ್ದೀವಿ. ಸರಿಯಾದ ಸಿದ್ಧತೆ ಇಲ್ಲದೆ ಪರಿಸರ ಸ್ನೇಹಿ, ಪಾರದರ್ಶಕತೆ ಹೆಸರಲ್ಲಿ ತಂತ್ರಜ್ಞಾನವನ್ನು ತರಲಾಗಿದೆ. ಇದರಿಂದ ಸಾರ್ವಜನಿಕರು ಪರದಾಡುವಂತಾಗಿದ್ದು, ತಾಂತ್ರಿಕ ಸಮಸ್ಯೆಯನ್ನ ಶೀಘ್ರವಾಗಿ ಬಗೆಹರಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ಎಸ್. ಎನ್. ನಂದೀಶ್, ನ್ಯೂಸ್ 18, ಚಾಮರಾಜನಗರ.